ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ BPT ಮತ್ತು AHS ಮಾಡುವಂಥ ವಿದ್ಯಾರ್ಥಿಗಳಿಗೆ ಎರಡನೇ ರೌಂಡಲ್ಲಿ ಏನಾದರೂ ಕಾಲೇಜುಗಳನ್ನು ಸೇರಿಸ್ತಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಎರಡನೇ ರೌಂಡಲ್ಲಿ ಕೂಡ ನಿಮ್ಮ ಒಂದು ಕಾಲೇಜುಗಳನ್ನು ಸೇರಿಸಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವರುಗಳು ಈಗಾಗಲೇ KCETಯಲ್ಲಿ ಬಿಜಿದ್ದಾರೆ ಕೇಳಿದವರು ನಿಮಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡುವಂಥದ್ದು. ಹೀಗಾಗಿ ನೀವು ಈ ತಿಂಗಳ ಕೊನೆಯ ವಾರ ತನಕ ಕಾಯಬೇಕಾಗತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು KCET ಮುಖಾಂತರ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ, ಸೊ ಅಂಥ ಅಭ್ಯರ್ಥಿಗಳು ತಮ್ಮ ಒಂದು BPT ಮತ್ತು AHS ರ್ಯಾಂಕ್ಗಳನ್ನು ನೀವೇನು ಮಾಡ್ಬೋದು ಅಂತಂದರೆ ಸಂಬಂಧಪಟ್ಟಂಥ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿಲ್ಲ, ಇಲ್ಲಿ ಹೋಗಿ ನೀವು ನೋಡ್ಕೊಳ್ಬೋದು. ಸೊ ಉದಾಹರಣೆಗೆ ನಿಮ್ಗೆ ಇಲ್ಲಿ ತೋರಿಸ್ತೇನೆ. BPT ಮತ್ತು AHSಗೆ ಎಲ್ಲಿದೆಯಪ್ಪ ನಿಮ್ಮ ರ್ಯಾಂಕ್ ನಂಬರ್ ನೋಡ್ಕೋಬೇಕು ಅಂತಂದರೆ ಆಲ್ರೆಡಿ ಅವರು ಅಪ್ಡೇಟ್ಗಳನ್ನು ಮಾಡಿದ್ದಾರೆ. ಸೊ ಅಪ್ಡೇಟ್ ಮಾಡಿದ್ರಿಂದ ಏನಪ್ಪ ಅಂತಂದರೆ ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಕಾಣಿಸ್ತಿದೆ ಗೊತ್ತಾ, ತಾತ್ಕಾಲಿಕ ನೋಡಿ, ಕಾಣಿಸ್ತದೆ ನೋಡಿರಿ, ತಾತ್ಕಾಲಿಕ ಓಕೆ. ಸೊ ಇದು ನೋಡಿರಿ, ತಾತ್ಕಾಲಿಕ ಮೆರಿಟ್ ಪಟ್ಟಿ BSc BPT BPO ಅಂತಿದೆಯಲ್ಲ, ಇದರಲ್ಲಿ ಅಲರ್ಡ್ ಹೆಲ್ತ್ ಸೈನ್ಸು ಕೂಡ ಇದೆ. ಓಕೆ, ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ರ್ಯಾಂಕ್ ನಂಬರ್ಗಳು ನೋಡ್ಕೊಳ್ಳಿ. ಆಲ್ರೆಡಿ ನಾನು ರ್ಯಾಂಕ್ ನಂಬರ್ಗಳನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಿ KCET ಇವಂದು ಕೂಡ ನೀವು BS ನರ್ಸಿಂಗ್ ಹಾಕಿದರೂ ಕೂಡ ನಿಮ್ಮ ರ್ಯಾಂಕ್ ಇದರಲ್ಲಿ ಬಂದಿದೆ. ನೀವು AHS BPT ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಇದರಲ್ಲಿ ನಿಮ್ಮ ಹೆಸರಿರುತ್ತೆ, ಇದನ್ನು ನೋಡ್ಕೊಳ್ರಿ. ಮುಂದಿನ ದಿನಗಳಲ್ಲಿ ನಿಮಗೆ ರ್ಯಾಂಕ್ಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಮುಂದಿನ ಪ್ರೊಸೆಸನ್ನು ಅವ್ರು ಸ್ಟಾರ್ಟ್ ಮಾಡ್ಬೋದು. ಹೀಗಾಗಿ ನಿಮಗೂ ಕೂಡ ತಿಳಿದಿರಲಿ. ಅದರ ಜೊತೆಗೆ ಸೊ ಈ ಒಂದು ರೌಂಡಲ್ಲಿ ಎರಡನೇ ಸುತ್ತಿನ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಒಂದು ಯಾವುದೇ ಥರಂಥ ರೋಲ್ ಇರೋದಿಲ್ಲ. ಸೊ ವಿದ್ಯಾರ್ಥಿಗಳು ಇನ್ನೂ ಕಾಯಬೇಕಾಗತ್ತೆ. ನಿಮಗೆ ಸಪ್ರೇಟ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ.